ಮೂಡಣದಿ ರವಿಯ ಉದಯದೊಂದಿಗೆ ನಿದ್ರಾವಸ್ಥೆಯಲ್ಲಿದ್ದ ಪ್ರಕೃತಿಯ ಕಣ್ರೆಪ್ಪೆ ತೆರೆಯುತ್ತದೆ. ದಕ್ಷಿಣ ಗಂಗಾ ಎಂದೇ ಹೆಸರುವಾಸಿಯಾದ ಕಾವೇರಿ ನದಿಯ ಮೇಲೆ ಸೂರ್ಯನ ಮೊದಲ ಕಿರಣಗಳು ಬಿದ್ದಾಗ ಬಂಗಾರದ ನೀರಿನಂತೆ ಕಂಗೊಳಿಸುತ್ತದೆ. ಭೂಮಿಯ ಮೇಲೆ ನದಿಯು ತನ್ನದೇ ಆದ ನೈಸರ್ಗಿಕ ಅದ್ಭುತಗಳನ್ನು ಸೃಷ್ಟಿಸಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಸಮೀಪದಲ್ಲಿಯೂ ಸಹ ಇಂತಹ ಒಂದು ನಿಸರ್ಗದ ರಮ್ಯ ತಾಣ ನಿರ್ಮಾಣಗೊಂಡಿದೆ. ಹೀಗೆ ರೂಪುಗೊಂಡಂತಹ 25 ದ್ವೀಪಗಳನ್ನು ಒಳಗೊಂಡಿರುವ ಈ ಸುಂದರ ಪ್ರದೇಶಗಳಲ್ಲಿ ಶತಮಾನಗಳಿಂದಲೂ ಸಾವಿರಾರು ಪಕ್ಷಿಗಳು ಜೀವತಾಣ ಕಂಡುಕೊಂಡು ದೇಶ ವಿದೇಶಗಳಿಂದ ಸಂತಾನೋತ್ಪತ್ತಿ ಹಾಗೂ ವಿಶ್ರಾಂತಿ ಪಡೆಯಲು ಆಗಮಿಸುತ್ತಿರುತ್ತವೆ. ಇದುವೇ ಕರುನಾಡಿನ ಹೆಮ್ಮೆಯ ಪಕ್ಷಿಧಾಮ ರಂಗನತಿಟ್ಟು. ತಿಟ್ಟು ಎಂದರೆ ಗುಡ್ಡ. ಶ್ರೀರಂಗಪಟ್ಟಣದಲ್ಲಿ ಪ್ರಾಚೀನ ಕಾಲದಿಂದಲೂ ಆರಾಧಿಸುತ್ತಿರುವ ದೇವರಾದ ಶ್ರೀರಂಗನಾಥನಿಂದ ರಂಗನತಿಟ್ಟು ಎಂಬ ಹೆಸರನ್ನು ಪಡೆದುಕೊಂಡಿದೆ. ನಮ್ಮ ರಂಗನತಿಟ್ಟು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ರಾಮ್ಸರ್ ಸೈಟ್ ಎಂದು ಗುರುತಿಸಲ್ಪಟ್ಟ ಕರ್ನಾಟಕದ ಮೊಟ್ಟ ಮೊದಲ ಜೌಗು ಪ್ರದೇಶವಾಗಿದೆ. ಈ ಪಕ್ಷಿಧಾಮವು ವಿವಿಧ ಪಕ್ಷಿ ಸಂಕುಲಗಳಿಗೆ ಮಾತ್ರ ಸೀಮಿತಗೊಳ್ಳದೆ ನದಿಯ ಜೀವ ವೈವಿಧ್ಯತೆಗೂ ಸಹ ಒಂದು ಅದ್ಭುತ ಉದಾಹರಣೆಯಾಗಿದೆ. ಅಂದಾಜು 225 ವಿವಿಧ ಜಾತಿಯ ವೈವಿಧ್ಯಮಯ ಪಕ್ಷಿಗಳು ಹಾಗೂ 36 ಜಾತಿಯ ಜಲ ಪಕ್ಷಿಗಳು ಪ್ರತಿ ವರ್ಷ ಇಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ. ಸಾವಿರಾರು ಪಕ್ಷಿಗಳಿಗೆ ರಂಗನತಿಟ್ಟು ತನ್ನ ಮನೆಯಂತಿದ್ದು ಈ ವಿಶೇಷ ಸ್ಥಳದಲ್ಲಿ ತನ್ನ ಮರಿಗಳನ್ನು ಬೆಳೆಸಲು ಪ್ರತಿ ವರ್ಷ ಸಣ್ಣ ಸಣ್ಣ ಮೈಟಿ ಸ್ವಾಲೋ ಎಂಬ ಪಕ್ಷಿ ನಂಬಲಾಗದಷ್ಟು ದೂರದಿಂದ ಇಲ್ಲಿಗೆ ಆಗಮಿಸುವುದು ವಿಸ್ಮಯಕಾರಿ ಸಂಗತಿಯಾಗಿರುತ್ತದೆ. ಪ್ರಪಂಚದ ಒಟ್ಟು ಸಂಖ್ಯೆಯ 1% ಹೆಚ್ಚು ಬಣ್ಣದ ಕೊಕ್ಕರೆಗಳು, ಕಪ್ಪು ತಲೆಯ ಐಬಿಸ್ ಹಾಗೂ ಹೆಜ್ಜಾಲೆಗಳು ಈ ಪಕ್ಷಿಧಾಮದಲ್ಲಿಯೇ ಕಂಡುಬರುತ್ತದೆ. ನಮ್ಮ ರಂಗನತಿಟ್ಟು ಪಕ್ಷಿಧಾಮವು ವೈವಿಧ್ಯಮಯ ಪಕ್ಷಿಗಳ ಹಾಗೂ ವಿವಿಧ ಜಲಚರಗಳಿಂದ ಕೂಡಿದ ಪ್ರಸಿದ್ಧ ತಾಣವೆಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ. ರಂಗನತಿಟ್ಟು ಪಕ್ಷಿಧಾಮವು ಕೇವಲ ಪಕ್ಷಿಗಳಿಗೆ ಮಾತ್ರ ಆವಾಸ ಸ್ಥಾನವಾಗಿರದೆ ಜೀವಜಾಲಗಳ ತಾಣವಾಗಿದ್ದು ಮಗ್ಗರ್ ಮೊಸಳೆ, ನೀರುನಾಯಿಗಳು, ಮಶೀರ್ಗಳಿಂದ ಕೂಡಿದ ಪರಿಪೂರ್ಣ ಆರೋಗ್ಯಕರ ನದಿಯ ಜೀವ ವೈವಿಧ್ಯತೆಯನ್ನು ಬಿಂಬಿಸುತ್ತಿದೆ. ಈ ಹಿಂದೆ ಮೈಸೂರಿನ ರಾಜಮನೆತನದವರಿಗೆ ಮಾತ್ರ ಪ್ರವಾಸ ತಾಣವಾಗಿದ್ದ ರಂಗನತಿಟ್ಟನ್ನು 1940ರಲ್ಲಿ ಪಕ್ಷಿಧಾಮವೆಂದು ಘೋಷಿಸಿದ ನಂತರ ಇಲ್ಲಿನ ನಿಸರ್ಗದ ವೈಭವವನ್ನು ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದಲೂ ಜನರು ಆಗಮಿಸುತ್ತಿರುತ್ತಾರೆ. ಇಲ್ಲಿಗೆ ಆಗಮಿಸುವ ಪ್ರವಾಸಿಗರಿಗೆ ನದಿಯ ಜೀವ ವೈವಿಧ್ಯತೆಯ ಬಗ್ಗೆ ಮನದಟ್ಟು ಮಾಡಲು ಕರ್ನಾಟಕ ಅರಣ್ಯ ಇಲಾಖೆಯು ನಿರಂತರವಾಗಿ ಶ್ರಮವಹಿಸುತ್ತಿದೆ. ಕಾಲಕಾಲಕ್ಕೆ ಇಲ್ಲಿನ ಪಕ್ಷಿಗಳ ಸಮೀಕ್ಷೆಯನ್ನು ಸ್ಯಾಕಾನ್ ಎಂಬ ಹೆಸರಾಂತ ಸಂಸ್ಥೆಯ ಸಹಯೋಗದೊಂದಿಗೆ ಕೈಗೊಳ್ಳಲಾಗುತ್ತಿದೆ. ರಂಗನತಿಟ್ಟು ಪಕ್ಷಿಧಾಮವನ್ನು ಕಳ್ಳ ಬೇಟೆಗಾರರಿಂದ ರಕ್ಷಿಸಲು ಅರಣ್ಯ ಇಲಾಖಾ ಸಿಬ್ಬಂದಿಗಳು ನಿರಂತರವಾಗಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುತ್ತಾರೆ. ನೀರಿನ ಅವಶ್ಯಕತೆ ಕೇವಲ ನಮಗೆ ಮಾತ್ರವಲ್ಲದೆ ಭೂಮಿಯ ಮೇಲಿನ ಪ್ರತಿಯೊಂದು ಜೀವ ಸಂಕುಲಕ್ಕೂ ಇದೆ ಎಂಬ ಅಂಶವನ್ನು ರಂಗನತಿಟ್ಟು ನಮಗೆ ಮನದಟ್ಟು ಮಾಡಿಸುತ್ತದೆ. ರಂಗನತಿಟ್ಟಿನಲ್ಲಿ ಸಣ್ಣ ಪುಟ್ಟ ಪಕ್ಷಿಯಿಂದ ದೊಡ್ಡ ಹೆಜ್ಜಾಲದಂತಹ ಪಕ್ಷಿಗಳವರೆಗೂ ಅದರದೇ ಆದ ಕಥೆಗಳಿದ್ದು ಆ ಕಥೆಗಳನ್ನು ಮುಂದಿನ ಪೀಳಿಗೆಗೆ ಹೇಳುವಂತೆ ನಮ್ಮ ಈ ಪಕ್ಷಿಧಾಮವನ್ನು ಉಳಿಸಿ ಬೆಳೆಸುವ ಹೊಣೆಗಾರಿಕೆ ನಮ್ಮ ನಿಮ್ಮೆಲ್ಲರ ಮೇಲಿದೆ.